ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ಹೈ ಪ್ರೋಟೀನ್ ಮತ್ತು ಫೈಬರ್ ಇರುವಂತಹ ರಿಚ್ ಆಗಿರುವಂತಹ ಲಾಡು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಅರ್ಧ ಕೆಜಿಯಷ್ಟು ಒಣ ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಡ್ರೈ ಫ್ರೂಟ್ಸ್ ಎಲ್ಲ ಒಂದು 20-30 ಗ್ರಾಮ್ನಷ್ಟಿದೆ. ನೋಡಿ, ಇಲ್ಲಿ ಅರ್ಧ ಕೆಜಿಯಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ 1/4 ಕೆಜಿಯಷ್ಟು ಒಣ ಖರ್ಜೂರನ ಒಳಗಡೆ ಇರೋ ಬೀಜ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಣ ಖರ್ಜೂರ. ಹಾಗೆ ಅದಕ್ಕೆ ನಾನು ಲೋಟದ ಅಳತೆ ಪ್ರಕಾರ ತೊಗೊಂಡಿರೋ ಹಾಗೆ 4 ಗ್ಲಾಸ್ನಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. 1.5 ಗ್ಲಾಸ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಪೌಡರ್ ಮಾಡಿರುವಂತಹ ಬೆಲ್ಲ ಹಾಗೂ ಒಣ ಕೊಬ್ಬರಿ. ಹಾಗೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಡ್ರೈ ಫ್ರೂಟ್ಸು ನೋಡಿ, ಇದು ಜಾಕಾಯಿ ಅಂತ ನಮ್ಮ ಸೈಡು ಸಿಗುತ್ತೆ. ಇದನ್ನು ಹಾಕಿಬಿಟ್ಟೆ ಈ ಕೊಬ್ಬರಿ ಲಾಡುಗೆ ಜಾಕಾಯಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಆರೋಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆಗೆ ಇದನ್ನು ಹಾಕಿಬಿಟ್ಟು ಮಾಡ್ತಾರೆ. ಬನ್ನಿ ಹಾಗಾದರೆ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ಒಂದು 20-30 ಗ್ರಾಮ್ನಷ್ಟು ಬಾದಾಮಿ ಗೋಡಂಬಿ ಎಲ್ಲವನ್ನು ತೊಗೊಂಡಿದ್ದೀನಿ. ಇವಾಗ ಕೆಲವೊಂದನ್ನು ಡ್ರೈ ಫ್ರೈ ಮಾಡಬೇಕಾಗುತ್ತೆ, ಕೆಲವೊಂದನ್ನು ಗೀ ಹಾಕಿಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಇದು ಫ್ಲಕ್ಸ್ ಸೀಡ್ಸು. ಇದನ್ನು ಹಾಗೇ ಫ್ರೈ ಮಾಡ್ತೀನಿ. ಫ್ಲಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಹಾಗೂ ಕೊಬ್ಬಿನ ಆಮ್ಲಗಳು ಮತ್ತು ಫೈಬರ್ ಹಾಗೆ ಪ್ರೋಟೀನ್ ತುಂಬ ಸಮೃದ್ಧವಾಗಿದೆ. ಅದರಿಂದ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹೃದಯದ ಆರೋಗ್ಯ ಸುಧಾರಿಸುತ್ತೆ. ಹಾಗೆ ಹೇರ್ ಫಾಲಿಗೂ ಕೂಡ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಒಳ್ಳೆಯದು. ಆ ಕಾರಣಕ್ಕೆ ನಾನು ಫ್ಲಕ್ಸ್ ಸೀಡ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅನಂತರ ಗಸಗಸೆ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಗಸಗಸೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ತುಂಬ ಬಾಡಿ ಟೆಂಪ್ರೇಚರ್ ಹೀಟ್ ಇರೋರಾದರೆ ಇದನ್ನು ಪ್ರತಿದಿನ ಯೂಸ್ ಮಾಡಿದ್ರೆ ನೈಸರ್ಗಿಕವಾಗಿ ಬಾಡಿನ ಕೂಲ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಸಗಸೆನೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಒಂದು 2 ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಆನಂತರ ಇದಕ್ಕೆ ಗೂಂದನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಸೊಂಟಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಇದು ಮಲಬದ್ಧತೆಗೂ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಶಕ್ತಿ ಇರೋದರಿಂದ ದೇಹಕ್ಕೆ, ಆರೋಗ್ಯಕ್ಕೆ, ರೋಗ ನಿರೋಧಕಕ್ಕೆ, ಮಲಬದ್ಧತೆಗೆ, ಚರ್ಮದ ಆರೋಗ್ಯನೂ ಕೂಡ ಇದು ತುಂಬ ಜಾಸ್ತಿ ಮಾಡುತ್ತೆ. ಹಾಗೆ ತುಂಬ ಹೀಟಾಗಿದೆ ಬಾಡಿ ಅಂದರೆ ಓವರ್ ನೈಟ್ ಇದನ್ನು 1 ಸ್ಪೂನು ನೀರಲ್ಲಿ ನೆನೆಸಿ ಬೆಳಗಿನ ಜಾವ ಒಂದು ಅರ್ಧ ಲೋಟ ಹಾಲನ್ನು ಬಿಸಿ ಮಾಡಿ ಅದರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಕಲ್ಲು ಸಕ್ಕರೆನ ಹಾಕ್ಕೊಂಡು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ಇದು ಕೂಡ ಈಗ ಹೂವಿನ ಥರ ಅರಳುತ್ತೆ. ಇದನ್ನು ತುಪ್ಪ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಚಿಕ್ಕದು ದೊಡ್ಡದು ಪೀಸ್ ಇರುತ್ತಲ್ಲ, ಸೀದೋಗ್ಬಿಡುತ್ತೆ ಅಂತ ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲವೂ ಕೂಡ ಅರಳಬೇಕು. ಅನಂತರ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಅದಕ್ಕೆ ಬಾದಾಮಿನ ಸೇರಿಸ್ತಾ ಇದ್ದೀನಿ. ಬಾದಾಮಿಯು ಕೂಡ ಇದರಲ್ಲಿ ವಿಟಮಿನ್ ಇ ಮತ್ತು ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ ಹಾಗೆ ಫೈಬರ್ ಕೂಡ ಇದರಲ್ಲಿ ತುಂಬ ಜಾಸ್ತಿ ಇದೆ. ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು. ಹಾಗೆ ಕ್ಯಾಶೋ ಕೂಡ ಸೇರಿಸಿ ಎರಡನ್ನೂ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫ್ರೈ ಮಾಡಿದ್ದೀನಿ. ತೆಗೆದುಬಿಟ್ಟು ಮತ್ತು ಇದಕ್ಕೆ ಕುಂಬಳಕಾಯಿ ಬೀಜ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಹೃದಯದ ಆರೋಗ್ಯವನ್ನು ಸುಧಾರಿಸಲು ತುಂಬ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸಲು ನಮಗಿದು ತುಂಬ ಹೆಲ್ಪ್ ಮಾಡುತ್ತೆ. ನಿದ್ರೆ ಕೊರತೆ ಇದ್ದರೆ ಕೂಡ ನಿದ್ರೆ ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಪುರುಷರಿಗಂತೂ ತುಂಬ ಒಳ್ಳೆಯದು. ಹಾಗೆ ಇದನ್ನು ಸ್ವಲ್ಪನೂ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ಆನಂತರ ಒಣ ದ್ರಾಕ್ಷಿ ಅಂತಂತ ಕೇಳಿದ್ರೆ ಇನ್ನೇನು ಹೇಳೋದೇ ಬೇಡ. ರಾತ್ರಿ ಇದನ್ನು ನೆನೆಸಿಟ್ಟು ಬೆಳಗ್ಗೆ ನೆನೆಸಿಟ್ಟಿರುವಂತಹ ನೀರು ಹಾಗೆ ದ್ರಾಕ್ಷಿನೂ ಕೂಡ ಸೇರಿಸೋದ್ರಿಂದ ನಮಗೆ ಬ್ಲಡ್ಡನ್ನು ದೇಹದಿಂದ ಹೊರಗಡೆ ಹಾಕಿ ಹೊಸ ರಕ್ತನ ಹುಟ್ಟಿಸೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ.
ಮಕ್ಕಳು ಕೂಡ ಹಾಗೆ ದೊಡ್ಡವರು ಕೂಡ ಇದನ್ನು ಕೂಡ ತಿನ್ಬೋದು. ನೋಡಿ, ಇದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗಿತೀನಿ. ಗ್ಯಾಸ್ ಫ್ಲೇಮ್ನ ಕಡಿಮೆನೇ ಇರಲಿ, ಯಾವುದೇ ಕಾರಣಕ್ಕೂ ಹೈ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಕೂಡ ತೆಗೆದಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದು ಕೂಡ ತೆಗೆದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತ. ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಆವಾಗಲೇ ಹೆಚ್ಚಿ ತುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಆ ತುಪ್ಪದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಲಾಡು ಮಾಡೋದ್ರಿಂದ ಎಷ್ಟು ದಿನ ಇಟ್ಟರೂ ಆ ಆರೋಮ ಹಾಗೆ ಇರುತ್ತೆ. ಹಸಿ ಹಸಿಯಾಗಿ ಮಾಡೋದಕ್ಕಿಂತ ಸ್ವಲ್ಪ ಫ್ರೈ ಮಾಡಿ ಮಾಡಿದ್ರೆ ತಿನ್ನಲಿಕ್ಕೆ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ. ನೋಡಿ, ನಾನು ಕಟ್ ಮಾಡಿ ತುರಿದು ಇಟ್ಕೊಂಡಿರುವಂತಹ ಎಲ್ಲ ಕೊಬ್ಬರಿನೂ ಅದಕ್ಕೆ ಹಾಕ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಕಡಿಮೆನೇ ಇಟ್ಕೊಳ್ಳಿ. ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಅದನ್ನು ನಿಮಗೆ ಅದು ಆರೋಮನೂ ಬರುತ್ತೆ ಫ್ರೈ ಮಾಡಬೇಕಾದ್ರೆ. ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಕೆಳಗಡೆ ಬಾಣಲಿಗೆ ಸೀದೋಗಬಾರ್ದು ಅಂತ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 5ರಿಂದ 7 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ರೀತಿ ಬರ್ತಾ ಇದೆ ಅಂತ. ಇದು ಕೂಡ ಅಷ್ಟೇ, ಒಣ ಕೊಬ್ಬರಿಲಿ ತುಂಬ ಹೈ ಪವರ್ ಇದೆ. ಇವಾಗ ಒಣ ಖರ್ಜೂರವನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಣ ಖರ್ಜೂರದಲ್ಲಿ ಪೋಷಕಾಂಶಗಳು ತುಂಬ ಇದೆ. ಜೀರ್ಣಕ್ರಿಯೆ ಸುಧಾರಿಸುತ್ತೆ, ರಕ್ತಹೀನತೆ ನಿವಾರಿಸುತ್ತೆ. ಹಾಗೆ ಇದರಲ್ಲಿ ಮಲಬದ್ಧತೆ ಮತ್ತು ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮವಾದಂತಹ ಬೆನಿಫಿಟ್ಸ್ ಇದೆ. ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ದೊಡ್ಡವರು ತಿನ್ನಲ್ಲ. ಈ ಥರ ಲಾಡು ಮಾಡಬೇಕಾದ್ರೆ ಮಿಕ್ಸ್ ಮಾಡಿ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಇದನ್ನು ನಾವು ಒಣ ಖರ್ಜೂರ ಪೌಡ್ರ್ ಮಾಡಿರೋದನ್ನು ಹಾಕಿದ್ನಲ್ಲ, ಅದನ್ನು ಸೇರಿಸಿ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ನಾನು ಗ್ಯಾಸ್ ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಬೇರೆ ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೂಂದನ್ನ ಹಾಕ್ತಾ ಇದ್ದೀನಿ. ಹಾಗೆ ಗಸಗಸೆನೂ ಕೂಡ ಹಾಕ್ತಾ ಇದ್ದೀನಿ. ನಂತರ ಡ್ರೈ ಫ್ರೈ ಮಾಡಿರುವಂತಹ ಒಣ ಹಸಿ ಖರ್ಜೂರ, ಏಲಕ್ಕಿ ಪೌಡ್ರು, ಆ ನಂತರ ದ್ರಾಕ್ಷಿನೂ ಕೂಡ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರೋ ಮೆಜರ್ಮೆಂಟು ಬೆಲ್ಲ ನೀವು ಸ್ವೀಟ್ ಕಡಿಮೆ ಆಗ್ಬೋದಲ್ಲ ಅಂತ ಹೇಳ್ಬೋದು. ಒಣ ಖರ್ಜೂರ ಹಾಕಿರೋದ್ರಿಂದ ಸ್ವೀಟ್ ಕಂಟೆಂಟ್ ಅದರಲ್ಲಿ ಆಲ್ರೆಡಿ ಇರುತ್ತೆ. ಅದಕ್ಕೆ ನಾನು 4 ಲೋಟ ಒಣ ಕೊಬ್ಬರಿಗೆ 1.5 ಲೋಟದಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಇದು ಎಲ್ಲವನ್ನು ಮಿಕ್ಸ್ ಮಾಡಿ ಬೆಲ್ಲನ ನಾವು ಪಾಕ ಮಾಡೋಕ್ಕೆ ಇಡಬೇಕಾಗುತ್ತೆ. ನೋಡಿ, ಇದು 1.5 ಲೋಟದಷ್ಟು ಬೆಲ್ಲ ಇದೆ. ಆ ಬಾಣಲಿಗೆ ನಾವು ಬೆಲ್ಲವನ್ನು ಹಾಕಿ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಹಾಕಬೇಡಿ, ಪಾಕ ಬರೋದು ಲೇಟ್ ಆಗುತ್ತೆ ಜಾಸ್ತಿ ಹಾಕಿಬಿಟ್ರೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಮೇಲೆ ಪಾಕ ಮಾಡೋಕ್ಕೆ ಇಡೋಣ. ಹಾಗೆ ಪಕ್ಕಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡಿರುವಂತಹ ಡ್ರೈ ಫ್ರೂಟ್ಸ್, ಬಾದಾಮಿ ಮತ್ತು ಗೋಡಂಬಿನ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ತರಿಯಾಗಿಯೇ ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ಆವಾಗಲೇ ಪೌಡ್ರ್ ಮಾಡಿರುವಂತಹ ಕೊಬ್ಬರಿ ಪೌಡರ್ಗೆ ಹಾಕ್ಕೊಳ್ಳೋಣ. ಆ ನಂತರ ಫ್ಲಕ್ಸ್ ಸೀಡ್ಸ್ನು ಕೂಡ ನಾವು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಹಾಗೆ ಸ್ವಲ್ಪ ತರಿಯಾಗಿಯೇ ಇರಲಿ. ನಾನು ತಗೊಂಡಿರುವಂತಹ ಎಲ್ಲ ಐಟಮ್ಸು ನಮ್ಮ ಹೆಲ್ತ್ಗೂ ಹಾಗೂ ದೇಹಕ್ಕೂ ತುಂಬ ಬೆನಿಫಿಟ್ಸ್ ಇದೆ. ಆ ಕಾರಣಕ್ಕೆ ನಾನು ನೋಡಿ ಈ ಥರ ತರಿಯಾಗಿಯೇ ಹಾಕಿ ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ. ನಂತರ ಕುಂಬಳಕಾಯಿ ಬೀಜ, ಇದು ಜಸ್ಟ್ ಒಂದು ರೌಂಡ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ಈ ಥರ ಸಿಗಬೇಕು ತಿನ್ನಬೇಕಾದ್ರೆ ಬಾಯಿಲಿ. ಈ ಥರ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಲ್ಲೇ ಹಾಗೆ ಇರುತ್ತೆ. ಆ ಕಾರಣಕ್ಕೆ ನಾನು ಇನ್ನೂ ಒಂದು ಐಟಮನ್ನು ಮಿಸ್ ಮಾಡಿದ್ದೀನಿ. ಯಾವುದು ಅಂತ ನೀವು ಹೇಳಿ ನೋಡೋಣ. ಇವಾಗ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ. ಪಾಕ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಈ ಪಾಕ ಮಾಡ್ಕೊಳ್ತಾ ಇರೋವಂತಹ 1 ಡ್ರಾಪನ್ನು ಪಾಕನ ಅದರಲ್ಲಿ ಹಾಕ್ಬಿಟ್ರೆ
ಉಂಡೆ ಆಗಿ ಒಂದೇ ಸೈಡು ಕೂತ್ಕೋಬೇಕು. ಈ ಥರ ಕೂತ್ಕೊಂಡ್ರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಕೈಯಿಂದ ನಾವು ಉಂಡೆ ಮಾಡಿದ್ರು ಅದು ಸ್ಪ್ರೆಡ್ ಆಗಬಾರ್ದು, ಆ ಥರ ಒಂದೇ ಸೈಡು ಕೂತ್ಕೋಬೇಕು. ಆ ಥರ ಕೂತ್ಕೊಂಡ್ರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿಕೊಂಡು ಆವಾಗಲೇ ಮಿಕ್ಸ್ ಮಾಡಿರುವಂತಹ ಬೆಲ್ಲದ ಪೌಡ್ರು, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಪೌಡ್ರ್ ಮಾಡಿದ್ವಲ್ಲ, ಅದರಲ್ಲಿ ಈ ಪಾಕನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಐಟಮ್ ಮಿಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಉತ್ತರ ಕರ್ನಾಟಕದ ಸೈಡ್ ಆದರೆ ಇದು ಸಿಗುತ್ತೆ, ಆಳ್ವಿ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕಬೇಕಾಗುತ್ತೆ. ಇದು ತುಂಬ ಮುಖ್ಯವಾದಂತಹ ವಸ್ತು ಇದಕ್ಕೆ. ನಂತರ ಜಾಕಾಯಿ ಪೌಡ್ರು, ಆವಾಗಲೇ ತೋರಿಸಿದ್ನಲ್ಲ ಆ ಜಾಕಾಯಿ ಪೌಡ್ರು, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಪಾಕ ಮಾಡ್ಕೊಂಡಿರುವಂತಹ ಬೆಲ್ಲದ ಪಾಕನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಯಾವುದೇ ಕಾರಣಕ್ಕೂ ಕೈಯಿಂದ ಕಲಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2 ರಿಂದ 5 ನಿಮಿಷ ಇದನ್ನು ಸ್ಪೂನಿನ ಸಹಾಯದಿಂದನೇ ಎಲ್ಲ ಪಾಕ ಮತ್ತು ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆರಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಆವಾಗ ಇದು ಪೂರ್ತಿ ಆರೋದಕ್ಕೂ ಬಿಡಬೇಡಿ, ಉಂಡೆ ಮಾಡೋಕ್ಕೆ ಬರಲ್ಲ. ಹಾಗೇನಾದರೂ ಪೂರ್ತಿ ಆರಿದ್ರೆ ಏನು ತೊಂದರೆ ಇಲ್ಲ, ಒಂದು ಸ್ವಲ್ಪ ಹಾಲನ್ನು ಚಿಮುಕಿಸಿ ಲಾಡುನ ಕಟ್ಕೋಬೋದು. ನಾನು ಹಾಗೇ ಮಿಕ್ಸ್ ಮಾಡಿ ಲಾಡುನ, ನೋಡಿ ಕೈಯಿಂದ ಚೆನ್ನಾಗಿ, ತುಂಬ ಬಿಸಿ ಇದೆ, ನಮಗೆ ಮಾಡಿ ರೂಢಿ ಇರೋದ್ರಿಂದ ನಾನು ಮಾಡ್ತಾ ಇದ್ದೀನಿ. ಹೊಸಬರಾದರೆ ಸ್ವಲ್ಪ ಬಿಸಿ ಜಾಸ್ತಿ ಅನಿಸುತ್ತೆ. ನೋಡಿ, ಈ ಥರ ಲಾಡುನ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಎಣ್ಣೆ ಆಗಿದೆ, ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ನಮಗೆ ದೇಹಕ್ಕೆ ಬೇಕಾಗಿರುವಂಥ ರಿಚ್ ಫೈಬರ್ ಮತ್ತು ಪ್ರೋಟೀನ್ ಎಲ್ಲವೂ ಇದರಲ್ಲಿ ಮಿಕ್ಸ್ ಇದೆ. ಪ್ರತಿದಿನ ಒಂದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೆಲ್ತ್ಗೆ, ಕೂದಲು ಬೆಳವಣಿಗೆಗೆ ಎಲ್ಲದು ಇದರಲ್ಲಿ ನಮಗೆ ಸಿಗುತ್ತೆ. ಹಾಗಾದರೆ ಎಲ್ಲರೂ ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.